ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋ ಒಳಗ ನಾವು KPSC ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ಯಾವ ತರ ಇರ್ತೈತಿ ಅಂಡ್ ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ನೀವು ಒಂದು KPSC ಗೆ ತಯಾರಾಗುವಂತ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುವಂತ ಸಂದರ್ಭದೊಳಗ ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ನೀವು ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಈ ಒಂದು ವಿಡಿಯೋ ಒಳಗ ಡಿಸ್ಕಷನ್ ನ ಮಾಡೋನು. ಅಂಡ್ ಲಾಸ್ಟ್ ವಿಡಿಯೋ ಒಳಗ ನಾನು 1:3 ಲಿಸ್ಟ್ ಅಂದ್ರೆ ಏನು, ಯಾವ ತರ ಇರ್ತದ KPSC ಇದು ಅನ್ನೋದ್ರ ಬಗ್ಗೆನೂ ಒಂದ್ ವಿಡಿಯೋ ಮಾಡೇನಿ, ನೋಡ್ಬಹುದು ನೀವು ಒಂದ್ಸಲ ಚೆಕ್ ಮಾಡಿ ಕಸ. ಅಂಡ್ ಜೊತೆಗೆ ಯಾರಿಗೆಲ್ಲ ನನ್ನ ಒಂದು ವಿಡಿಯೋಸ್ ಯೂಸ್ಫುಲ್ ಆಗತ್ತವು ದಯವಿಟ್ಟು ವಿಡಿಯೋಸ್ ನ ಶೇರ್ ಮಾಡ್ರಿ. ಹಂಗ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ ಈಗ KPSC ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಈ ಒಂದು ಪ್ರೊಸೆಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಥಿಂಗ್ ಅಂತೂ ನಿಮಗ್ ಗೊತ್ತೈತಿ, ಒಂದು KPSC ರಿಕ್ರೂಟ್ಮೆಂಟ್ ನಡೆಸ್ತದ. ರಿಕ್ರೂಟ್ಮೆಂಟ್ ಮೂಲಕ ಒಂದು ವಿದ್ಯಾರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರ. ಶಾರ್ಟ್ ಲಿಸ್ಟ್ ಮಾಡಿದಂತ ವಿದ್ಯಾರ್ಥಿಗಳಿಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ನ ನಡೆಸ್ತಾರ. ಅಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಯಾವ ಡೇಟಿನಂದು ನಡೀತದ, ಯಾವ ಟೈಮು ಅಂಡ್ ಯಾವ ಸ್ಥಳದೊಳಗ ನಡೀತೈತಿ ಅನ್ನೋದ್ರ ಬಗ್ಗೆ KPSC ವಿದ್ಯಾರ್ಥಿಗಳಿಗೆ ನೋಟಿಫೈ ಮಾಡಿರ್ತದ. ಒಂದು ಪೋಸ್ಟ್ ಮೂಲಕ ನಿಮಗ್ ಇನ್ಫಾರ್ಮೇಶನ್ ಸಿಕ್ಕಿರ್ತೈತಿ, ಯಾವ ಪ್ಲೇಸ್ ಒಳಗ ಯಾವ ಟೈಮ್ ಒಳಗ ಅಂಡ್ ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ಕ್ಯಾರಿ ಮಾಡ್ಬೇಕು ಅನ್ನೋದು ಒಂದು ಲೆಟರ್ ನಿಮಗ್ ಸಿಕ್ಕಿರ್ತೈತಿ. ಸೊ ಅದ್ರ ಬಗ್ಗೆ ನಿಮಗ್ ವರಿ ಬೇಡ. ಅಂದ್ರೆ ಒಂದಷ್ಟು ಜನಕ್ಕೆ ಅದು ಟೆನ್ಷನ್ ಇರ್ತದ. ಸೊ ನಾ ಕ್ಲಿಯರ್ ಮಾಡಿದ್ಮೇಲೆ ನಂಗೆ ಹೆಂಗ್ ಗೊತ್ತಾಗೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಐತಿ, ಎಲ್ಲೈತಿ, ಎಷ್ಟು ಗಂಟೆಗೆ ಹೋಗ್ಬೇಕು ಅಂತ ಹೇಳಿ ವರಿ ಮಾಡೋ ಅವಶ್ಯಕತೆ ಇಲ್ಲ. ಆ ಒಂದು ಇನ್ಫಾರ್ಮೇಶನ್ ನಿಮಗ್ ಸಿಗ್ತದ. ಸೊ ಇನ್ನ ಯಾವೆಲ್ಲ ಒಂದು ಡಾಕ್ಯುಮೆಂಟ್ಸ್ ನ ಕ್ಯಾರಿ ಮಾಡ್ಬೇಕು ಅಂತ ನೋಡೋಣ. ಇಲ್ಲಿ ಇನ್ನೊಂದು ಪಾಯಿಂಟ್ ನ ಕ್ಲಿಯರ್ ಮಾಡೋದೇನಂತಂದ್ರ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನು ದಿನಾಂಕ ಇರ್ತೈತ್ಲಾ ಅವತ್ತನ ವಿದ್ಯಾರ್ಥಿಗಳು ಕ್ಯಾಂಡಿಡೇಟ್ಸ್ ಅಟೆಂಡ್ ಆಗ್ಬೇಕು. ಇನ್ ಕೇಸ್ ನೀವ್ ಎಂತದ ರೀಸನ್ ಕೊಡ್ತೇನಂದ್ರೂ ನೀವೇನಾರ ಅವತ್ತ ಅಟೆಂಡ್ ಆಗಿರ್ಲಿಲ್ಲ ಅಂತಂದಾಗ ನಿಮ್ಮನ್ನ ಸೀದಾ ಅವರು ರಿಜೆಕ್ಟ್ ಮಾಡ್ತಾರ. ಸೊ ಅಲ್ಲಿ ಬೇರೆ ಚಾನ್ಸೇ ಇಲ್ಲ. ಹಿಂಗಾಗಿ ಏನೋ ಸಿಚುವೇಶನ್ ಇರ್ಲಿ, ಎಂತದ ವರ್ಸ್ಟ್ ಸಿಚುವೇಶನ್ ಇರ್ಲಿ ಅಥವಾ ಏನೋ ಕನ್ಫ್ಯೂಷನ್ಸ್ ಗಳಿದ್ರು ಅದನ್ನ ಮೊದ್ಲ ಕ್ಲಿಯರ್ ಮಾಡ್ಕೊಂಡ್ ಕಸ ನೀವು ಯಾವತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತ್ಲಾ ಅವತ್ತ ಅಟೆಂಡ್ ಆಗ್ರಿ. ಇನ್ನ ಫಸ್ಟ್ ನೀವು ಅಡ್ಮಿಟ್ ಕಾರ್ಡ್, ನೀವು ಯಾವ ಪರೀಕ್ಷೆ ಬರ್ದಿರ್ತಾರಲ್ಲ ಅದರದೊಂದು ಅಡ್ಮಿಟ್ ಕಾರ್ಡ್ ಇರ್ತೈತ್ಲಾ ಅದನ್ನ ನಿಮ್ ಜೊತೆ ಇಟ್ಕೋಬೇಕು. ಅಂಡ್ ಅಪ್ಲಿಕೇಶನ್ ಏನ್ ನೀವು ಅಪ್ಲಿಕೇಶನ್ ಫಿಲ್ ಮಾಡಿರ್ತಿರಲ್ಲ, ಯಾವ ಹುದ್ದೆಗೊಂದು ಅಪ್ಲಿಕೇಶನ್ ಫಿಲ್ ಮಾಡಿರ್ತಿರಲ್ಲ ಅದಂತೂ KPSC ಒಂದ್ ವೆಬ್ಸೈಟ್ ಒಳಗ ಇರ್ತದ, ಡೌನ್ಲೋಡ್ ಮಾಡ್ಕೊಂಡ ಅದ್ರದ್ದೊಂದು ಪ್ರಿಂಟ್ ಕಾಪಿನ ಇಟ್ಕೊಳ್ರಿ. ಇನ್ನ ಎಜುಕೇಶನಲ್ ಒಂದು ಕ್ವಾಲಿಫಿಕೇಶನ್, ಎಜುಕೇಶನಲ್ ಸರ್ಟಿಫಿಕೇಟ್ಸ್ ಏನೇನ್ ಕ್ಯಾರಿ ಮಾಡಬೇಕು ಅಂತಂದಾಗ SSLC ಮಾರ್ಕ್ಸ್ ಕಾರ್ಡ್. ಇಲ್ಲಿ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಕ್ಯಾರಿ ಮಾಡ್ಕೋಬೇಕು. ಅದರ ಜೊತೆಗೆ ಸೇಫರ್ ಸೈಡ್ಗೆ 2 ಸೆಟ್ ಜೆರಾಕ್ಸ್ ಪ್ರತಿಗಳನ್ನ ಸ್ವಯಂ ದೃಢೀಕೃತ 2 ಸೆಟ್ ಒಂದು ಜೆರಾಕ್ಸ್ ಕಾಪಿಗಳನ್ನ ನಿಮ್ ಜೊತೆ ಇಟ್ಕೊಳ್ರಿ. ಈಗ SSLC ಮಾರ್ಕ್ಸ್ ಕಾರ್ಡ್ ಹೆಂಗೈತಂದ್ರ ಅದು ಅದರೊಳಗಿನ ಸ್ಪೆಲ್ಲಿಂಗ್ಸ್ ಆಗಿರ್ಬೋದು ಅಂಡ್ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಹಿಂಗಾಗಿ ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡ್ ಇಟ್ಕೊಳ್ರಿ. ಇನ್ನ PUC ಮಾಡಿದಂತ ವಿದ್ಯಾರ್ಥಿಗಳು PUC ಅಂಕಪಟ್ಟಿ, ಇನ್ನ ಡಿಪ್ಲೊಮಾ ಮಾಡಿದಂತ ವಿದ್ಯಾರ್ಥಿಗಳು ಡಿಪ್ಲೊಮಾ ಅಷ್ಟು ಸೆಮಿಸ್ಟರ್ ಒಂದು ಮಾರ್ಕ್ಸ್ ಕಾರ್ಡ್ ಗಳನ್ನ ನೀವು ಇಟ್ಕೋಬೇಕಾಗ್ತದ. ಜೊತೆಗೆ ಡಿಗ್ರಿ ಸರ್ಟಿಫಿಕೇಟ್ಸ್, ಡಿಗ್ರಿ ಎಲ್ಲಾ ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಕನ್ವೊಕೇಶನ್ ಸರ್ಟಿಫಿಕೇಟ್ ಆಗಿರ್ಬೋದು, ಎಲ್ಲಾ ಸರ್ಟಿಫಿಕೇಟ್ ಒರಿಜಿನಲ್ ಸರ್ಟಿಫಿಕೇಟ್ ನ ನೀವು ಇಟ್ಕೋಬೇಕು. ಇಷ್ಟು ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಥವಾ ಎಜುಕೇಶನಲ್ ಸರ್ಟಿಫಿಕೇಟ್ಸ್. ಇನ್ನ ನೆಕ್ಸ್ಟ್ ಏನಂತಂದ್ರ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್. ಸೊ ಡೇಟ್ ಆಫ್ ಬರ್ತ್ ನ ನೀವು SSLC ಮಾರ್ಕ್ಸ್ ಕಾರ್ಡ್ ನ ಕ್ಯಾರಿ ಮಾಡ್ಬೇಕಾದ್ರ ಸಲುವಾಗಿ. ಇನ್ನ ಮೀಸಲಾತಿ, ನೀವ್ ಯಾವ್ಯಾವ ಮೀಸಲಾತಿ ಕೋರಿರ್ತಿರಲ್ಲ ಎಲ್ಲಾ ಸರ್ಟಿಫಿಕೇಟ್ಸ್ ನ ನೀವು ಕ್ಯಾರಿ ಮಾಡ್ಬೇಕಾಗ್ತದ. ಈಗ ಒಂದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಅಂಡ್ ಯೋಜನಾ ನಿರಾಶ್ರಿತರ ಒಂದು ಅಡಿ ಒಳಗ್ ವಿದ್ಯಾರ್ಥಿಗಳ ಮೀಸಲಾತಿ ಕೋರಿರ್ತಾರಲ್ಲ ಆ ಸರ್ಟಿಫಿಕೇಟ್ಸ್, ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಾಗಿದ್ರಿ ಅಂತಂದಾಗ ಆ ಒಂದು ಮೀಸಲಾತಿ ಸರ್ಟಿಫಿಕೇಟ್ಸ್ ಆಗಿರ್ಬೋದು. ಇನ್ನ ಅಂಗವಿಕಲ ವಿದ್ಯಾರ್ಥಿಗಳು ಇದ್ರಿ ಅಂದ್ರ ವೈದ್ಯಕೀಯ ಪ್ರಮಾಣ ಪತ್ರಗಳು. ಈ ತರ ಕನ್ನಡ ಮಾಧ್ಯಮ ಒಂದು ಏನಾರ ನೀವು ಮೀಸಲಾತಿ ಕೋರಿದ್ರಿ ಅಂತಂದಾಗ ಕನ್ನಡ ಮಾಧ್ಯಮ, ಗ್ರಾಮೀಣ ಆಗಿರ್ಬೋದು, ಈ ತರ ಏನೇ ತರ ಎಲ್ಲಾ ಸರ್ಟಿಫಿಕೇಟ್ ನ ನೀವು ಕ್ಯಾರಿ ಮಾಡ್ಬೇಕಾಗ್ತೈತಿ. ಅಂಡ್ ಜೊತೆಗೆ ಅವಕ್ಕರ ಡೇಟ್ ಗಳನ್ನ ಚೆಕ್ ಮಾಡಿಟ್ಕೊಳ್ರಿ. ಸರ್ಟಿಫಿಕೇಟ್ ಮೊದ್ಲ ಚೆಕ್ ಮಾಡ್ಕೊಳ್ರಿ, ಡೇಟ್ ಮುಗ್ದದೋ ಇಲ್ಲೋ ಅದನ್ನೆಲ್ಲ ನೋಡ್ಕೊಂಡ್ ಇಟ್ಕೊಳ್ರಿ. ಇನ್ನ ನೆಕ್ಸ್ಟ್ ಏನಾರ ನಿಮ್ಮ ಡಾಕ್ಯುಮೆಂಟ್ಸ್ ಒಳಗ ಕರೆಕ್ಷನ್ ಇದ್ದು, ಏನಾರ ಚೇಂಜಸ್ ಆಗಿದ್ದು, ಸ್ಪೆಲ್ಲಿಂಗ್ ಎರರ್ಸ್ ಇದ್ದು, ಈ ತರ ಏನಾರ ಇಶ್ಯೂ ಇದ್ದು ಅಂತಂದಾಗ ಅದನ್ನ ಕರೆಕ್ಟ್ ಮಾಡ್ಕೊಳ್ರಿ. ಇನ್ ಕೇಸ್ ಕಡಿಮೆ ಸಮಯ ಇತ್ತಂದ್ರೆ ಅಟ್ಲೀಸ್ಟ್ ಅಫಿಡವಿಟ್ ಆದ್ರೂ ಮಾಡಿ ಇಟ್ಕೊಂಡ ಕ್ಯಾರಿ ಮಾಡ್ರಿ. ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ನ ಇಟ್ಕೊಂಡಿರಿ.
ಇನ್ನು ಐಡೆಂಟಿಟಿ ಪ್ರೂಫ್, ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಈ ಎಲ್ಲಾ ತರದ ಡಾಕ್ಯುಮೆಂಟ್ಸ್ ನ ಒರಿಜಿನಲ್ ನ ಕ್ಯಾರಿ ಮಾಡ್ರಿ. ಇನ್ನ ಸೇವೆಯಲ್ಲಿರುವಂತಹ ಅಭ್ಯರ್ಥಿಗಳಾಗಿದ್ರೆ ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಏನಿರ್ತೈತಲ್ಲ ಅದರ ಒಂದು ಪ್ರಮಾಣ ಪತ್ರನೂ ನೀವು ಕ್ಯಾರಿ ಮಾಡಬೇಕು. ಇನ್ನ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಲೇಟೆಡ್ ಅಪ್ಪಿ ತಪ್ಪಿ ಏನಾರ ಲೆಟರ್ ಸಿಗೋದು ತಡ ಆಗಿತ್ತು ಅಂದಾಗ ನೀವೇನ್ ಮಾಡ್ಬೇಕಂದ್ರೆ KPSC ವೆಬ್ಸೈಟ್ ಒಳಗ ನಿಮ್ಮ ಒಂದು ಹೆಸರು ಮತ್ತೆ ನಿಮ್ಮ ಹೆಸರಿನ ಮುಂದೆ ಒಂದು ಡೇಟು ಟೈಮು ಮೆನ್ಷನ್ ಮಾಡಿರ್ತಾರಲ್ಲ ಅದರದೊಂದು ಜೆರಾಕ್ಸ್ ಕಾಪಿನ ನೀವು ಕ್ಯಾರಿ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ಆ ಲೆಟರ್ ಇಲ್ದ ನಿಮ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಲೌ ಮಾಡಂಗಿಲ್ಲ. ಹಿಂಗಾಗಿ ಅಟ್ ಲೀಸ್ಟ್ ನಿಮ್ಗೆ ಅಪ್ಪಿ ತಪ್ಪಿ ಆಲ್ಮೋಸ್ಟ್ ನಿಮ್ಗೆ ರೀಚ್ ಆಗೇ ಆಗ್ತದ ಒಂದು ಲೆಟರ್ ಏನಿರ್ತೈತಲ್ಲ ಅದು KPSC ಕಡೆಯಿಂದ. ಬಟ್ ಇನ್ ಕೇಸ್ ಯಾವ್ದೋ ಕಾರಣಾಂತರಗಳಿಂದ ಆಗಿಲ್ಲ ಅಂದಾಗ ಏನು KPSC ವೆಬ್ಸೈಟ್ ಒಳಗ ಲಿಸ್ಟ್ ರಿಲೀಸ್ ಮಾಡಿರ್ತಾರಲ್ಲ ನಿಮ್ಮ ಒಂದು ಹೆಸರು ಇರುವಂತ ಒಂದು ಪೇಜ್ ಏನಿರ್ತೈತಲ್ಲ ಅದರದೊಂದು ಸ್ಕ್ರೀನ್ ಶಾಟ್ ತಗೊಳ್ರಿ ಅಥವಾ ಅದರದೊಂದು ಪ್ರಿಂಟ್ ತಗೊಂಡ್ ಕಾಸ ಅದರ ಜೆರಾಕ್ಸ್ ನ ನೀವು ಕ್ಯಾರಿ ಮಾಡ್ರಿ. ಅಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅದೇ ದಿನದಂದು ಮೆನ್ಷನ್ ಮಾಡಿದಂತ ದಿನದಂದನ ನೀವು ಅಟೆಂಡ್ ಆಗ್ಬೇಕು. ಸೊ ಎಲ್ಲಾ ಡಾಕ್ಯುಮೆಂಟ್ಸ್ ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಕ್ಯಾರಿ ಮಾಡ್ರಿ. ಅಂಡ್ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ಒಂದು ಅರ್ಧ ಗಂಟೆ ಒಳಗ್ ಮುಗಿತದ. ಅದಾದ ತಕ್ಷಣ ನಿಮ್ಮ ಎಲ್ಲಾ ಒರಿಜಿನಲ್ ಏನ್ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅದನ್ನೆಲ್ಲ ಅವ್ರ ವಾಪಸ್ ಕೊಡ್ತಾರ ನಿಮಗ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ಇರ್ತೈತಿ. ಅಂಡ್ ಇಷ್ಟೆಲ್ಲಾ ಡಾಕ್ಯುಮೆಂಟ್ಸ್ ನ ನೀವು ಕ್ಲಿಯರ್ ಆಗಿ ಒಂದ್ ಫೈಲ್ ನ ಮಾಡ್ಕೊಳ್ರಿ. ಕನ್ಫ್ಯೂಷನ್ ಮಾಡಕ್ ಹೋಗ್ಬೇಡ್ರಿ, ಮಾಡ್ಕೊಳ್ಲಿಕ್ ಹೋಗ್ಬೇಡ್ರಿ. ಸೊ ಸಡನ್ ನಮ್ಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ನಡೆದಾಗನ ಎಲ್ಲಾ ಡಾಕ್ಯುಮೆಂಟ್ಸ್ ನ ಹುಡ್ಕಾಕ್ ಹೋಗೋದು, ಗಡ್ಬಡಿ ಒಳಗ ಸ್ಟ್ರೆಸ್ ಆಗೋದು ಆ ತರ ಮಾಡಬಾರ್ದಂದಾಗ ಒಂದು ಫೈಲ್ ಒಳಗ ಕ್ಲಿಯರ್ ಆಗಿ ಎಜುಕೇಶನಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಮೀಸಲಾತಿ ಕೋರಿದಂತ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ವೈದ್ಯಕೀಯ ಪ್ರಮಾಣ ಪತ್ರಗಳು, ಈ ಎಲ್ಲಾ ಸರ್ಟಿಫಿಕೇಟ್ ನ ಕರೆಕ್ಟ್ ಆಗಿ ಕ್ಯಾರಿ ಮಾಡ್ರಿ. ಜೊತೆಗೆ ಒಂದು ಡಿಸೆಂಟ್ ಆದಂತ ಒಂದು ಡ್ರೆಸ್ಸಿಂಗ್ ಮ್ಯಾನರ್ ನ ಫಾಲೋ ಮಾಡ್ರಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.